ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲರಿಗೂ ಗೊತ್ತಿರುವ, ಎಲ್ಲರೂ ಕೇಳಿರುವ ಒಂದು ಚಿಕನ್ ರೆಸಿಪಿಯನ್ನು ಮಾಡುವ. ಬಟರ್ ಚಿಕನ್. ಫಸ್ಟಿಗೆ ನಾನಿಲ್ಲಿ ಅರ್ಧ kg ಎಷ್ಟು ಬೋನ್ಲೆಸ್ ಚಿಕನನ್ನು ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವೀಗ ಮ್ಯಾರಿನೇಟ್ ಮಾಡಬೇಕು. ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಮಗೆ ಬೇಕಾದದ್ದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಳ್ಳುವ. ಸ್ವಲ್ಪ ತಗೊಂಡ್ರೆ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ 1.5 ಸ್ಪೂನನ್ನು ತಗೊಂಡಿದ್ದೇನೆ. ಹಾಗೆಯೇ ಮೆಣಸಿನ ಹುಡಿ, ಚಿಲ್ಲಿ ಪೌಡರ್ 1.5 ಸ್ಪೂನ್ ಹಾಕ್ತಾ ಇದ್ದೇನೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ. ಮತ್ತು ಉಪ್ಪು 1 ಸ್ಪೂನ್. ಇಷ್ಟನ್ನು ಹಾಕಿ ನಾವೀಗ ಈ ಚಿಕನನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡೋದು. ಈಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ನಾವು ಅರ್ಧ ಗಂಟೆಯಷ್ಟು ಕಾಲ ಸೈಡಲ್ಲಿ ಇಡುವ. ಈಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡುವ. ನಾನು ಇಲ್ಲಿ ಚಿಕನ್ ಪೀಸ್ಗಳನ್ನು ಇಡ್ತಾ ಇದ್ದೇನೆ. ಇದು ಎಲ್ಲ ಚಿಕನ್ ಅನ್ನು ನಾನಿಲ್ಲಿ ಇಟ್ಟಿದ್ದೇನೆ. ಇದು ಚೆಂದ ಕಾಯುವವರೆಗೆ ನಾವಿದನ್ನು ಶಾಲೋ ಫ್ರೈ ಮಾಡುವ. ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಈ ಚಿಕನ್ ಅನ್ನು ತೆಗೆದು ಬೇರೆ ಬೌಲಿಗೆ ಹಾಕಿ ನಾವು ಇದೇ ಪ್ಯಾನನ್ನು ಯೂಸ್ ಮಾಡುವ. ಚಿಕನ್ ಅನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಈಗ ಇದೇ ಪ್ಯಾನಿಗೆ ನಾವು ನೀರುಳ್ಳಿಯನ್ನು ಹಾಕುವ. ಟೊಮೆಟೊ ಹಾಕುವ. ಸೆಕೆಂಡ್ ಮೇನ್ ಇಂಗ್ರೀಡಿಯೆಂಟ್ ಬಟರನ್ನು ಹಾಕುವ. ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ನಮ್ಮದು ಚಿಕನ್. ಸೊ ಇದು ಸೆಕೆಂಡ್ ಮೇನ್ ಆಗ್ತದೆ ನಮ್ಮದು ಬಟರ್ ಚಿಕನ್ ಅಂತ ಆದ ಕಾರಣ ನಾವು ಸ್ವಲ್ಪ ಕ್ಯಾಶ್ಯೂ ನಟ್ಸ್ಗಳನ್ನು ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೆವು. ಈಗ ಈ ಕ್ಯಾಶ್ಯೂಸನ್ನು ನೀರಿನೊಟ್ಟಿಗೆನೇ ಇದಕ್ಕೆ ಹಾಕಿಬಿಡುವ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುವ. ಸ್ವಲ್ಪ ವಿನೆಗರ್, ನಾವಿದಕ್ಕೆ ಶಿರ್ಕ ಅಂತ ಸಹ ಹೇಳ್ತೇವೆ, ಇದು ಡೈಲ್ಯೂಟೆಡ್, ಸ್ವಲ್ಪ ಹಾಕುವ. ಮತ್ತು ಉಪ್ಪನ್ನು ಹಾಕುವ. 1 ಸ್ಪೂನ್ ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಈಗ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನ್ ಗರಂ ಮಸಾಲ ಪೌಡರನ್ನು ಸಹ ಹಾಕುವ. ನಾವು ಬೇಕಾದ ಎಲ್ಲ ವಸ್ತುಗಳನ್ನು ಹಾಕಿ ಆಯಿತು. ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಡುವ. ಈ ಮಸಾಲೆ ಈಗ ತಣ್ಣಗಾಗಿದೆ. ಈಗ ಈ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ಈಗ ಇದು ಚೆಂದ ಗ್ರೈಂಡ್ ಆಗಿದೆ. ಈ ರೀತಿ ಪೇಸ್ಟ್ ಆಗಬೇಕು. ಗ್ರೇವಿಯನ್ನು ಪಾತ್ರೆಗೆ ಹಾಕುವ. ಮಿಕ್ಸಿ ತೊಳೆದ ನೀರನ್ನು ಸಹ ಇದಕ್ಕೇನೆ ಹಾಕುವ. ಸ್ವಲ್ಪ ಬಿಸಿಯಾದದ್ದೇ 1 ಸ್ಪೂನು ಬಟರನ್ನು ಹಾಕುವ. ಸ್ವಲ್ಪ ಕ್ರೀಮನ್ನು ಕೂಡ ಹಾಕುವ. ನಾನು ಅಮೂಲ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ. ಈಗ ಚಿಕನನ್ನು ಹಾಕುವ. ಈಗ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡುವ. ನಮ್ಮ ಬಟರ್ ಚಿಕನ್ ರೆಡಿಯಾಗಿದೆ. ಈಗ ಜೋವಿ ಟೇಸ್ಟ್ ಮಾಡಿ ಹೇಳ್ತಾನೆ ಬಟರ್ ಚಿಕನ್ ಹೇಗಾಗಿದೆ ಅಂತ ಹೇಳಿ. ಹೇಗಾಗಿದೆ ಜೋವಿ?